ಹಾಯ್. ತುಂಬಾ ಜನ ರಾಂಗ್ ಟ್ಯಾಟೂಸ್ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ. ಏನಿದು ರಾಂಗ್ ಟ್ಯಾಟೂಸ್ ಅಂದ್ಬಿಟ್ಟು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಫಿಂಗರ್ ಟ್ಯಾಟೂಸ್. ಫಿಂಗರ್ ಟ್ಯಾಟೂಸ್ ನಿಮ್ಗೆ ಫ್ರೆಶ್ ಆಗಿರೋ ಪಿಕ್ಚರ್ಸ್ ನೋಡಿ ಸಕ್ಕತ್ತಾಗಿದೆ ಅಂತ ಅನ್ಸುತ್ತೆ. ಬಟ್ ಅದೇ ಈಲಾಗಿರೋ ಪಿಕ್ಚರ್ ನೀವು ನೋಡಿದ್ರೆ ನಂಗೆ ಫಿಂಗರ್ ಟ್ಯಾಟೂಸ್ ಬೇಡವೇ ಬೇಡ ಅಂತ ಅನ್ಬಿಡ್ತೀರಾ. ಯಾಕೆ ಅಂದ್ರೆ ಫಿಂಗರ್ ಟ್ಯಾಟೂಸ್ ತುಂಬಾ ಬೇಗ ಫೇಡ್ ಆಗ್ಬಿಡುತ್ತೆ. ಏನಕ್ಕೆ ಫೇಡ್ ಆಗುತ್ತೆ ಅಂತಂದ್ರೆ ಟ್ಯಾಟೂ ಇಂಕ್ ನಮ್ಮ ಸ್ಕಿನ್ ಮೇಲೆ ಹೋಲ್ಡ್ ಆಗ್ಬೇಕು ಅಂತಂದ್ರೆ ಒಳಗಡೆ ಫ್ಲೆಶ್ ಮತ್ತೆ ಫ್ಯಾಟ್ ಇರ್ಬೇಕಾಗುತ್ತೆ. ಸೊ ಫಿಂಗರ್ ಅಲ್ಲಿ ಅದಿರೋದಿಲ್ಲ. ಮತ್ತೆ ಫಿಂಗರ್ ಅಲ್ಲಿ ಟ್ಯಾಟೂ ಇಂಕ್ ನ ಬಾಡಿ ಬೇಗ ರಿಜೆಕ್ಟ್ ಮಾಡ್ಬಿಡುತ್ತೆ. ನಾನು ನಿಮ್ಗೆ ಬೇರೆ ಯಾರ ಟ್ಯಾಟೂನು ಎಕ್ಸಾಂಪಲ್ ಕೊಡೋದಿಲ್ಲ, ನಂದೇ ಟ್ಯಾಟೂ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ನೋಡಿ ಹೇಗೆ ಬಂದಿದೆ ಅಂತ. ಇದು ಮಲ್ಟಿಪಲ್ ಟಚ್ ಅಪ್ ಮಾಡಿರೋ ಟ್ಯಾಟೂ, ಬಟ್ ಇನ್ನೂ ಲೈಟ್ ಆಗೇ ಇದೆ, ಚೆಕ್ ಮಾಡಿ. ಇನ್ನೊಂದು ಈ ಚಿಕ್ಕ ಚಿಕ್ಕ ಇಂಟ್ರಿಕೇಟ್ ಟ್ಯಾಟೂಸ್. ಫಾರ್ ಎಕ್ಸಾಂಪಲ್ ಕಪಲ್ ಫಿಂಗರ್ ಪ್ರಿಂಟ್ ಟ್ಯಾಟೂ ಮಾಡಿಸೋದು, ಮತ್ತೆ ಈ ಬಾರ್ ಕೋಡ್ QR ಕೋಡ್ನೆಲ್ಲ ಟ್ಯಾಟೂ ಮಾಡಿಸೋದು. ಇದು ಕೂಡ ಅಷ್ಟೇ, ನೀವು ಫ್ರೆಶ್ ಆಗಿ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಹೀಲ್ ಆದ್ಮೇಲೆ ಅದು ನೀವು ಅನ್ಕೊಂಡಷ್ಟು ಚೆನ್ನಾಗಿರೋದಿಲ್ಲ. ಈ ತರ ಎಲ್ಲ ಟ್ಯಾಟೂ ಮಾಡ್ಸೋಕ್ಕಿಂತ ಮುಂಚೆ ನಿಮ್ ಟ್ಯಾಟೂ ಆರ್ಟಿಸ್ಟ್ ಜೊತೆ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿ ಆಮೇಲೆ ಟ್ಯಾಟೂ ಮಾಡಿಸಿ. ಅಷ್ಟೇ, ಕಟ್ ಮಾಡಿ.